ಜನರನ್ನ ರಂಜಿಸೋದ್ರಲ್ಲಿ ಗಿಲ್ಲಿ ನಂಬರ್. ಈ ಬಾರಿ ಬಿಗ್ ಬಾಸ್ ನಲ್ಲಿ ಗಿಲ್ಲಿಯಷ್ಟು ಹವಾ ಯಾರೂ ಕೂಡ ಮಾಡೇ ಇಲ್ಲ. ಒನ್ ಮ್ಯಾನ್ ಶೋ ಅನ್ನುವಂತ ರೀತಿಯಾಗಿ ಈಗ ಬಿಗ್ ಬಾಸ್ ಆಗಿದೆ ಅಂತಂದ್ರೆ ಅದು ಗಿಲ್ಲಿಯಿಂದ. ಗಿಲ್ಲಿ ಬೆನ್ನಿಗೆ ನಿಂತಂತ ಗೌತಮಿ ಜಾಧವ್ ಹೋದ ಸೀಸನ್ ಅಲ್ಲಿ ಯಾವ ರೀತಿಯಾಗಿ ಹನುಮಂತ ಹೈಪ್ ಆಗಿದ್ನಲ್ಲ ಅದೇ ರೀತಿಯಾಗಿ ಈಗ ಗಿಲ್ಲಿಯೂ ಕೂಡ ಒಂದು ರೀತಿಯಾಗಿ ಹೈಪ್ ಆಗ್ತಾ ಇದ್ದಾನೆ. ನಾನೇ ಈ ಬಾರಿ ಬಿಗ್ ಬಾಸ್ ವಿನ್ ಮಾಡ್ತೀನಿ, ನಾನೇ ವಿನ್ನರ್ ಅನ್ನುವಂತ ಲೆಕ್ಕಾಚಾರದಲ್ಲಿ ಗಿಲ್ಲಿ ಕೂಡ ಓಡಾಡ್ತಾ ಇದ್ದಾರೆ. ನಿಜವಾಗ್ಲೂ ಬಿಗ್ ಬಾಸ್ ಸೀಸನ್ ಈ ಬಾರಿ ಏನಾದ್ರೂ ಇದೆ ಅಂತಂದ್ರೆ ಒಂದು ಗಿಲ್ಲಿಯಿಂದ ಇದ್ದಿದ್ದು ಇದ್ದಂಗೆ ಹೇಳ್ತಾ ಇದ್ದಾನೆ. ಅದಕ್ಕೋಸ್ಕರ ಗಿಲ್ಲಿ ಒಂದು ರೀತಿಯಾಗಿ ಟಾರ್ಗೆಟ್ ಆಗ್ತಾ ಇದ್ದಾನೆ. ಹಲೋ ನಮಸ್ಕಾರ, ರೆಬಲ್ ಟಿವಿಯ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸಿರಾಜ್ ವಾಲಿಕಾರ್. ಎಸ್, ಗಿಲ್ಲಿಗೆ ಒಂದು ರೀತಿಯಾಗಿ ಯಾವ ರೀತಿಯಾಗಿ ಹವಾ ಸೃಷ್ಟಿಯಾಗಿದೆ ಅಂತಂದ್ರೆ ನಿಜವಾಗ್ಲೂ ಕೂಡ ಬಿಗ್ ಬಾಸ್ ಮನೆಯಲ್ಲಿ ಗಿಲ್ಲಿಯಷ್ಟು ಅದ್ಭುತವಾಗಿ ಎಂಟರ್ಟೈನ್ಮೆಂಟ್ ಅಂತಂದಾಗ, ಯಾವುದೇ ಟಾಸ್ಕ್ ಅಂತ ಬಂದಾಗ ಜನರನ್ನ ರಂಜಿಸೋದ್ರಲ್ಲಿ ಗಿಲ್ಲಿ ನಂಬರ್ ಒನ್. ಯಾಕಂದ್ರೆ ಮಂಡ್ಯದ ಹೈದ ಯಾವ ಮಟ್ಟಿಗೆ ಹೈಲೈಟ್ ಆಗ್ತಾ ಇದ್ದೇನೆ ಅಂತಂದ್ರೆ ಅವನ ಅಭಿಮಾನಿಗಳ ಬಳಗ ಒಂದಿಷ್ಟು ಕೇಳ್ತಾ ಹೋದ್ರೆ ನಿಜವಾಗ್ಲೂ ಕೂಡ ನಮಗೂ ಶಾಕ್ ಆಗ್ತಾ ಇದೆ. ಏನಪ್ಪ ಈ ಬಾರಿ ಬಿಗ್ ಬಾಸ್ ನಲ್ಲಿ ಗಿಲ್ಲಿಯಷ್ಟು ಹವಾ ಯಾರೂ ಕೂಡ ಮಾಡೇ ಇಲ್ಲ. ಯಾಕಂದ್ರೆ ಸಾಕಷ್ಟು ಸೀಸನ್ ಅನ್ನ ಗಮನಿಸ್ತಾ ಬಂದಾಗ ಗಿಲ್ಲಿಯಷ್ಟು ಪಾಪ್ಯುಲಾರಿಟಿ ಒನ್ ಮ್ಯಾನ್ ಶೋ ರೀತಿಯಾಗಿ ಆಟ ಆಡ್ತಾ ಇರುವಂಥದ್ದು, ಒನ್ ಮ್ಯಾನ್ ಶೋ ಅನ್ನುವಂಥ ರೀತಿಯಾಗಿ ಈಗ ಬಿಗ್ ಬಾಸ್ ಆಗಿದೆ ಅಂತಂದ್ರೆ ಅದು ಗಿಲ್ಲಿಯಿಂದಾನೆ. ಎಸ್, ಗಿಲ್ಲಿ ಬೆನ್ನಿಗೆ ನಿಂತಂತ ಗೌತಮಿ ಜಾಧವ್. ಎಸ್, ಈ ಗೌತಮಿ ಜಾಧವ್ ಅವರ ಬಗ್ಗೆಯೂ ಕೂಡ ಗಮನಿಸ್ತಾ ಹೋದ್ರೆ ಹೋದ ಸೀಸನ್ನಲ್ಲಿ ಭಾಳ ಅದ್ಭುತವಾಗಿ ಆಡುವ ಮೂಲಕ ಸಿಕ್ಕಾಪಟ್ಟೆ ಅಂದರೆ ಸಿಕ್ಕಾಪಟ್ಟೆ ಹಿಟ್ ಆಗಿಬಿಟ್ಟಿದ್ರು. ಅದರ ಜೊತೆಗೆ ಸೀರಿಯಲ್ ಮೂಲಕವೂ ತುಂಬ ಒಂದು ರೀತಿಯಾಗಿ ಅವರು ಹಿಟ್ ಆಗಿದ್ರೆ ಬಿಗ್ ಬಾಸ್ ಮನೆಗೆ ಎಂಟ್ರಿ ಕೊಟ್ಟಂಥ ಸಂದರ್ಭದಲ್ಲಿ ಅವರು ಆಡುವಂಥ ಆಟಗಳಾಗಿರ್ಬೋದು, ಅಂದರೆ ಅವರ ಎಂಟರ್ಟೈನ್ಮೆಂಟ್ ಆಗಿರ್ಬೋದು, ಅವರದೇ ಆದಂಥ ಒಂದಿಷ್ಟು ಝಲಕ್ಕಿಂದ ಆಗಿರ್ಬೋದು, ಸಾಕಷ್ಟು ಅಭಿಮಾನಿಗಳಿಗೆ ಒಂದು ರೀತಿಯಾಗಿ ಗೌತಮಿ ಜಾಧವ್ ಅವರು ಸಿಕ್ಕಾಪಟ್ಟೆ ಇಷ್ಟ ಆಗಿದ್ರು. ಯಾಕೆ ಅಂತಂದರೆ ಹನುಮಂತ ಹಾಗೆ ಈ ಅಕ್ಕ ತಮ್ಮನ ಒಂದಿಷ್ಟು ಈ ಕಾಂಬಿನೇಷನ್ ಇದೆಯಲ್ಲ, ಈ ಕಾಂಬಿನೇಷನ್ ಸಿಕ್ಕಾಪಟ್ಟೆ ಬಿಗ್ ಬಾಸ್ ಸೀಸನ್ ನಲ್ಲಿ ಹಿಟ್ ಅನ್ನ ಮಾಡಿತ್ತು. ಅದಾದ ನಂತರ ಇದೀಗ ಗಿಲ್ಲಿಯ ಮಾತಿಗೆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನೋಡ್ತಾ ಹೋದ್ರೆ ಗಿಲ್ಲಿಯ ಒಂದಿಷ್ಟು ಮಾತುಗಳು, ಎಂಟರ್ಟೈನ್ಮೆಂಟ್ ವಿಚಾರ ಸಹಜವಾಗಿ ಒಂದಿಷ್ಟು ಮಾಧ್ಯಮದವರು ಕೇಳ್ತಾರೆ. ಒಂದಿಷ್ಟು ವಿಡಿಯೋ ಒಂದಿಷ್ಟು ಸಿಕ್ಕಾಪಟ್ಟೆ ವೈರಲ್ ಆಗಿದೆ. ಆ ವಿಡಿಯೋದಲ್ಲಿ ಗೌತಮಿ ಜಾಧವ್ ಹೇಳಿದ ಹಾಗೆ, ಸೊ ಮೇಡಮ್ ಬಿಗ್ ಬಾಸ್ ನೋಡ್ತೀರಾ ಅಂತ ಕೇಳ್ತಾರೆ. ಸೊ ಬಿಗ್ ಬಾಸ್ ನೋಡ್ತೀನಿ, ಬಟ್ ಆವಾಗ ಸ್ವಲ್ಪ ಸೊ ಯಾರು ಇಷ್ಟ ನಿಮಗೆ, ಯಾರು ಸಿಕ್ಕಾಪಟ್ಟೆ ಹೈಲೈಟ್ ಆಗ್ತಾ ಇದ್ದಾರೆ? ಸೊ ಆವಾಗ ಗಿಲ್ಲಿ ಹೆಸರನ್ನು ಹೇಳ್ತಾರೆ, ಒನ್ ಮ್ಯಾನ್ ಶೋ ಅನ್ನುವಂಥ ರೀತಿಯಾಗಿ. ಅಂತಂದರೆ ಅಷ್ಟರ ಮಟ್ಟಿಗೆ ಗಿಲ್ಲಿ ಹವವನ್ನು ಕ್ರಿಯೇಟ್ ಮಾಡಿದ್ದಾನೆ. ಕೇವಲ ಬಿಗ್ ಬಾಸ್ ಮನೆಯಲ್ಲಿ ಮಾತ್ರ ಅಲ್ಲ, ಬಿಗ್ ಬಾಸ್ ಮನೆ ಹೊರಗೆ ನೋಡ್ತಾ ಹೋದರೆ ಆ ಅಭಿಮಾನಿಗಳ ಸಂಘವನ್ನೇ ತೆರೆದುಬಿಟ್ಟಿದ್ದಾರೆ. ಸೊ ಮಂಡ್ಯದಲ್ಲಿ ಆಗಿರ್ಬೋದು, ಮಂಡ್ಯ ಹೈದ ಅನ್ನುವಂಥ ಕಾರಣದಿಂದಾಗಿ, ಹಳ್ಳಿಯಿಂದ ಬಂದಂಥ ಒಂದು ಪ್ರತಿಭೆ ಅನ್ನುವಂಥ ಕಾರಣದಿಂದಾಗಿ ಎಷ್ಟರ ಮಟ್ಟಿಗೆ ಹೈಪ್ ಆಗ್ತಾ ಇದ್ದಾನೆ ಅಂತಂದರೆ ನಿಜವಾಗ್ಲೂ ಕೂಡ ಹೋದ ಸೀಸನ್ನಲ್ಲಿ ಯಾವ ರೀತಿಯಾಗಿ ಹನುಮಂತ ಹೈಪ್ ಆಗಿದ್ನಲ್ಲ ಅದೇ ರೀತಿಯಾಗಿ ಈಗ ಗಿಲ್ಲಿಯೂ ಕೂಡ ಒಂದು ರೀತಿಯಾಗಿ ಹೈಪ್ ಆಗ್ತಾ ಇದ್ದಾನೆ. ಸೊ ಬಿಗ್ ಬಾಸ್ ಮನೆಗೆ ಉಗ್ರ ಮಂಚು ಬಂದಿದ್ದಾರೆ, ಮೋಕ್ಷಿತಾ ಪೈ ಬಂದಿದ್ದಾರೆ, ತ್ರಿವಿಕ್ರಮ್ ಬಂದಿದ್ದಾರೆ, ರಜತ್ ಬಂದಿದ್ದಾರೆ, ಚೈತ್ರಾ ಕುಂದಾಪುರ್ ಬಂದಿದ್ದಾರೆ. ಅತಿಥಿಗಳನ್ನು ಒಂದು ರೀತಿಯಾಗಿ ಎಂಟರ್ಟೈನ್ಮೆಂಟ್ ಜೊತೆಗೆ ಅವರನ್ನು ಕ್ವಾಟ್ಲೆ ಕೊಡೋದಿದೆಯಲ್ಲ, ನಿಜವಾಗ್ಲೂ ಅದು ಗಿಲ್ಲಿಯನ್ನು ನೋಡಿ ಕಲಿಬೇಕು. ಸೊ ಅವರ ಪಾತ್ರವನ್ನು ಅದ್ಭುತವಾಗಿ ನಿಭಾಯಿಸ್ತಾ ಇದ್ದಾರೆ. ಅತಿಥಿಗಳು ಕೂಡ ಅತಿಥಿ ರೀತಿಯಾಗಿ ಇದ್ದಿದ್ರೆ ಸಾಕಷ್ಟು ಮನೋರಂಜನೆ ಆಗಿರ್ತಿತ್ತು. ಬಟ್ ಅವರ ಕ್ವಾಟ್ಲೆ ಸಿಕ್ಕಾಪಟ್ಟೆ ಕೊಡ್ತಾ ಇದ್ದಾರೆ. ಆ ಕ್ವಾಟ್ಲೆಗೆ ತಕ್ಕಂತೆ ಕೌಂಟ್ರ್ ಕೊಡುವಂಥ ಕೆಲಸ, ಆನ್ ದ ಸ್ಪೀಡ್ ಅಲ್ಲೇ ಡೈಲಾಗ್ ಡೆಲಿವರಿ ಇದೆಯಲ್ಲ ಅದು ಗಿಲ್ಲಿಯಿಂದಾನೇ ನೋಡಿ ಕಲಿಬೇಕು. ಯಾಕಂದ್ರೆ ಬಹಳಷ್ಟು ಶೋಗಳನ್ನು ಮುಗಿಸ್ಕೊಂಡ್ಬಂದಿದ್ದಾರೆ, ಸಿಕ್ಕಾಪಟ್ಟೆ ಶೋಗಳನ್ನು ಮುಗಿಸ್ಕೊಂಡ್ಬಂದು ಒಂದಿಷ್ಟು ಈ ಗಿಲ್ಲಿ ನಟ ಅನ್ನುವಂಥದ್ದು ಇದೆಯಲ್ಲ, ಆ ಒಂದು ಪ್ರತಿಭೆ ಇದೆಯಲ್ಲ, ನಿಜವಾಗ್ಲೂ ಇಷ್ಟರ ಮಟ್ಟಿಗೆ ಹವಾವನ್ನು ಸೃಷ್ಟಿ ಮಾಡ್ತಾನೆ, ಇಷ್ಟರ ಮಟ್ಟಿಗೆ ಹವಾ ಕ್ರಿಯೇಟ್ ಮಾಡ್ತಾನೆ ಅಂತ ನಾವೆಲ್ಲರೂ ಕೂಡ ಅನ್ಕೊಂಡಿರಲಿಲ್ಲ. ಮೊದಲಿಗೆ ಬಿಗ್ ಬಾಸ್ ಮನೆಗೆ ಎಂಟ್ರಿ ಕೊಟ್ಟಂಥ ಸಂದರ್ಭದಲ್ಲಿ ಸಹಜವಾಗಿ ಏನಪ್ಪ ಈ ಸೀಸನ್ ಹಿಂಗಿದೆ ಅಲ್ಲ, ಯಾರ್ಯಾರು ಇದ್ದಾರೆ ಒಂದು ಕಡೆ ಗೊತ್ತಾಗ್ತಾ ಇಲ್ಲ, ಒಂದು ನೋಡಿದ್ರೆ ಹಾಗೆ, ಇವ್ರು ನೋಡಿದ್ರೆ ಹಿಂಗೆ ಅಂತಂದರೆ ಮೊದಲಿಗೆ ಈ ಸ್ಟ್ಯಾಂಡನ್ನು ಅಂತಂದಾಗ ಒಂದು ಟೀಮ್ ಲೀಡರ್ ಅಂತ ಬಂದಾಗ ಅಶ್ವಿನಿ ಗೌಡ ಅವರೇ ನೇರವಾಗಿ ನಮಗೆಲ್ಲರಿಗೂ ಕೂಡ ಕಾಣಿಸ್ಕೊಳ್ತಾ ಇದ್ರು. ಅಶ್ವಿನಿ ಗೌಡ ಅವರ ಮಾತನ್ನು ಎಲ್ಲರೂ ಕೂಡ ಕೇಳ್ತಾ ಇದ್ರು. ಯಾಕಂದರೆ ಉಳಿದ ಸ್ಪರ್ಧೆ ಅಂದರೆ ಅದ್ಭುತವಾಗಿ ಮಾತನಾಡೋರು, ಅದರ ಜೊತೆಗೆ ನಾಯಕತ್ವ ಗುಣ ಇರುವಂಥದ್ದು ಅಶ್ವಿನಿ ಗೌಡ ಅವರಿಗೆ. ಈ ಅಶ್ವಿನಿ ಗೌಡ ಅವರಿಗೆ ಕೌಂಟರ್ ಕೊಡುವಂಥ ಕೆಲಸ, ಅವರನ್ನು ಎದುರು ಹಾಕಿಕೊಂಡು ನಾನೂ ಕೂಡ ಲಿಸ್ಟಲ್ಲಿ ಇದ್ದೀನಿ, ನಾನು ಕೂಡ ಬಿಗ್ ಬಾಸ್ ಮನೆ ಆಡೋದಕ್ಕೆ ಬಂದಿದ್ದೇನೆ, ಈ ಬಾರಿ ಕಪ್ಪು ನಂದೇ ಅನ್ನುವಂಥ ಲೆಕ್ಕಾಚಾರದಲ್ಲಿ ಆಡ್ತಾ ಇರುವಂಥ ಗಿಲ್ಲಿ ಬಹಳ ಅದ್ಭುತವಾಗಿ ಆಡ್ತಾ ಇದ್ದಾರೆ. ನೋಡಿ, ಇದೀಗ ಗೌತಮಿ ಜಾಧವ್ ಅವರು ಕೂಡ ಗಿಲ್ಲಿ ಅವರ ಬೆನ್ನಿಗೆ ನಿಲ್ಲುವಂಥದ್ದು, ಬಹಳ ಶಬಾಷ್ ಅನ್ನುವಂಥದ್ದು, ಒನ್ ಮ್ಯಾನ್ ಶೋ ರೀತಿಯಾಗಿ ಕಾಣಿಸ್ಕೊಳ್ತಾ ಇರುವಂಥದ್ದು. ಗಿಲ್ಲಿ ಅವರ ಮಾತು ಕೂಡ, ಅವರ ಹೆಸರು ಕೂಡ ಗೌತಮಿ ಜಾಧವ್ ಅವರ ಬಾಯಲ್ಲಿ ಬಂದಿದೆ ಅಂತಂದರೆ ನೋಡಿ ಎಷ್ಟರ ಮಟ್ಟಿಗೆ ಫೇಮಸ್ ಆಗಿರುವಂಥದ್ದು.
ಯಾಕಂದರೆ ಹೋದ ಸೀಸನ್ನಲ್ಲಿ ಗಮನಿಸ್ತಾ ಹೋದರೆ ಸಿಕ್ಕಾಪಟ್ಟೆ ಸೀಸನ್ನ ಒಂದಿಷ್ಟು ಸ್ಪರ್ಧಿಗಳೆಲ್ಲರೂ ಕೂಡ ಗಿಲ್ಲಿ ಹೆಸರನ್ನು ಹೇಳ್ತಾ ಇದ್ದಾರೆ. ಯಾಕೆಂತಂದರೆ ಅಷ್ಟರ ಮಟ್ಟಿಗೆ ಎಂಟರ್ಟೈನ್ಮೆಂಟ್ ವಿಚಾರ ಆಗಿರ್ಬೋದು, ಅವರು ಆಡುವಂಥ ವೇ ಆಗಿರ್ಬೋದು, ಸೊ ಯಾರಿಗಾದರೂ ಕ್ವಾಟ್ಲೆ ಕೊಡಬೇಕಾಗಿರುವಂಥದ್ದು. ಅದ್ರ ಜೊತೆಗೆ ಈ ರಘು ಅವರ ವಿಚಾರ ಅಂತ ಬಂದಾಗ ರಘು ಅವರಿಗೆ ಕೊಟ್ಟಿರುವಂಥ ಕ್ವಾಟ್ಲೆ ಬೇರೆ ಯಾರಿಗೂ ಕೂಡ ಕೊಟ್ಟಿಲ್ಲ ಅನ್ಕೋತೀನಿ. ಒಂದು ರೀತಿಯಾಗಿ ಮೋಟು ಪತ್ಲು ಅನ್ನುವಂಥ ರೀತಿಯಾಗಿ ಇಬ್ಬರು ಕೂಡ ಕಾಣಿಸ್ಕೊಳ್ತಾ ಇದ್ದಾರೆ. ಭಾಳ ಅದ್ಭುತವಾದಂಥ ಒಂದು ಟೀಮನ್ನು ಕಟ್ಕೊಂಡು ಒಂದು ರೀತಿಯಾಗಿ ಆ ಬಾಂಡಿಂಗ್ ಇದೆಯಲ್ಲ, ನಿಜವಾಗ್ಲೂ ಖುಷಿ ಅನ್ಸುತ್ತೆ. ಹೌದಪ್ಪ, ಇದ್ರೆ ಈ ರೀತಿಯಾಗಿರಬೇಕು. ಸೊ ಈ ಬಿಗ್ ಬಾಸ್ ಸೀಸನ್ಗಳಲ್ಲಿ ಪ್ರತಿಯೊಬ್ಬರು ಕೂಡ ಹೈಲೈಟ್ ಆಗ್ತಾರೆ. ಆದರೆ ಆ ಹೈಲೈಟ್ ಲಿಸ್ಟ್ನಲ್ಲೂ ಕೂಡ ಇದೀಗ ಗಿಲ್ಲಿ ಇದ್ದಾರೆ ಅಂತ ಅನ್ಕೋತೀನಿ. ಯಾಕಂದ್ರೆ ಈಗಾಗಲೇ ಈಗ 3ನೇ ವಾರಕ್ಕೆ, ಯಾಕಂದ್ರೆ ಈ ಬಾರಿ ಬಿಗ್ ಬಾಸ್ ಸೀಸನ್ ಏನಿದೆಯಲ್ಲ ಸಿಕ್ಕಾಪಟ್ಟೆ ಎಕ್ಸ್ಪೆಕ್ಟೆಡ್ ಅನ್ಎಕ್ಸ್ಪೆಕ್ಟೆಡ್ ಅನ್ನುವಂಥ ಲೆಕ್ಕಾಚಾರದಲ್ಲಿ ಆರಂಭ ಆಯಿತು. 3 ವಾರದಲ್ಲಿ ಯಾರು ಈ ವಿನ್ ಆಗ್ತಾರೆ ಅನ್ನುವಂಥ ಲೆಕ್ಕಾಚಾರದಲ್ಲೂ ಕೂಡ ಚರ್ಚೆಗೆ ಶುರುವಾಗುತ್ತೆ. ಸೊ ಸಿಕ್ಕಾಪಟ್ಟೆ ವಾರ ನಡೆಯೋದಿಲ್ಲ, ಇದು 3 ವಾರಗಳ ಕಾಲ ಯಾರು ಫೈನಲ್ ಆಗ್ತಾರೆ ಅನ್ನುವಂಥ ಲೆಕ್ಕಾಚಾರದಲ್ಲಿ. ಅಷ್ಟರ ಮಟ್ಟಿಗೆ ನಾನೇ ಈ ಬಾರಿ ಬಿಗ್ ಬಾಸ್ ವಿನ್ ಮಾಡ್ತೀನಿ, ನಾನೇ ವಿನ್ನರ್ ಅನ್ನುವಂಥ ಲೆಕ್ಕಾಚಾರದಲ್ಲಿ ಗಿಲ್ಲಿ ಕೂಡ ಓಡಾಡ್ತಾ ಇದ್ದಾನೆ. ಸೊ ಆ ಒಂದು ನಂಬಿಕೆ, ಆ ವಿಶ್ವಾಸ ಹೊರಗಡೆಯೂ ಕೂಡ ಅಭಿಮಾನಿಗಳಲ್ಲೂ ಕೂಡ ಸಿಕ್ಕಾಪಟ್ಟೆ ಕಾತುರ ಇದೆ. ಈ ಬಾರಿ ಹಳ್ಳಿ ಹೈದ ನಮ್ಮ ಗಿಲ್ಲಿನೇ ಒಂದಿಷ್ಟು ಗೆಲ್ಲಬೇಕು ಅನ್ನುವಂಥದ್ದು. ಯಾಕಂದರೆ ಈಗ ಯಾರಾದರೂ ಅವರನ್ನು ಕೌಂಟರ್ ಕೊಡುವಂತ ಕೆಲಸವನ್ನ ಮಾಡಿದ್ರೆ, ಯಾರಾದರೂ ಆ ಸ್ಪರ್ಧಿ ಅವರನ್ನ ಎದುರಾಕೊಂಡ್ರೆ ಅವರ ಅಕೌಂಟ್ಗಳಲ್ಲೂ ಹೋಗ್ಬಿಟ್ಟು ಒಂದಿಷ್ಟು ಗಿಲ್ಲಿ 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 ಅನ್ನುವಂಥ ಲೆಕ್ಕಾಚಾರದಲ್ಲಿ ಕಮೆಂಟ್ಗಳನ್ನು ಹಾಕುವುದು. ಅಂದ್ರೆ ಅಷ್ಟರ ಮಟ್ಟಿಗೆ ಅಭಿಮಾನಿಗಳ ಸಂಘವೇ ಇದೀಗ ತೆರೆದು ಬಿಟ್ಟಿದ್ದಾರೆ. ಸೊ ಕಮೆಂಟ್ ಬಾಕ್ಸ್ ಅನ್ನು ಆಫ್ ಮಾಡುವವರೆಗೂ ಕೂಡ ಹೋಗ್ತಾರೆ ಅಂತಂದ್ರೆ ನೋಡಿ, ಗಿಲ್ಲಿಯ ಹವಾ ಎಷ್ಟರ ಮಟ್ಟಿಗಿದೆ, ಗಿಲ್ಲಿಯ ಅವತಾರಗಳು ಎಷ್ಟರ ಮಟ್ಟಿಗಿದೆ. ಗಿಲ್ಲಿ ಯಾವುದೇ ಪಾತ್ರ ನಿಭಾಯಿಸಿದ್ರು ಕೂಡ, ಅಲ್ಲಿ ವೇಟರ್ ಆಗಿ ಕೆಲಸ ಮಾಡಿದ್ರು ಕೂಡ ಒಂದು ಕಡೆ, ಬನಿಯನ್ನು ಹಾಕೊಂಡು ಓಡಾಡಿದ್ರು ಕೂಡ ಒಂದು ಕಡೆ, ಮತ್ತೊಂದು ಕಡೆ ಈ ಡೈಲಾಗ್ ಡೆಲಿವರಿ ಹೇಳೋದ್ರಲ್ಲೂ ಕೂಡ ಸಿಕ್ಕಾಪಟ್ಟೆ ಒಂದು ರೀತಿಯಾಗಿ. ಅಂತಂದರೆ ಅಷ್ಟರ ಮಟ್ಟಿಗೆ ಎಂಟರ್ಟೈನ್ಮೆಂಟ್. ಗಿಲ್ಲಿ ಇಲ್ಲ ಅಂತಂದರೆ ಈ ಸಾರಿ ಬಿಗ್ ಬಾಸ್ ಸೀಸನ್ ಇಲ್ಲ ಕಣ್ರಿ. ನಿಜವಾಗ್ಲೂ ಬಿಗ್ ಬಾಸ್ ಸೀಸನ್ ಈ ಬಾರಿ ಏನಾದರೂ ಇದೆ ಅಂತಂದರೆ ಒಂದು ಗಿಲ್ಲಿಯಿಂದ. ಸೊ ಗಿಲ್ಲಿ ಇರಲಿಲ್ಲ ಅಂತಂದರೆ ಯಾರಾದರೂ ಬಿಗ್ ಬಾಸ್ ನೋಡ್ತೀವಿ ಅಂತಂದರೆ ಇಂಟ್ರೆಸ್ಟೇ ಬರ್ತಿರ್ಲಿಲ್ಲ. ಯಾಕೆ ಎಲ್ಲರೂ ಕೂಡ ಹೊಡೆದಾಡೋದು, ಬಡದಾಡೋದು, ಎಂಟರ್ಟೈನ್ಮೆಂಟೇ ಯಾರು ಮಾಡ್ತಾ ಇಲ್ಲ. ಯಾರು ನಗ್ಸೋರಿದ್ದಾರಾ ಈ ಬಾರಿ ಬಿಗ್ ಬಾಸ್ ಸೀಸನ್ನಲ್ಲಿ? ಯಾರೂ ಕೂಡ ಇಲ್ಲ, ಅದು ಗಿಲ್ಲಿ ಬಿಟ್ಟರೆ. ಸೊ ಗಿಲ್ಲಿಯನ್ನು ಹೊರತುಪಡಿಸಿದ್ರೆ ಯಾರಾದರೂ ಬಿಗ್ ಬಾಸ್ ಮನೆಯಲ್ಲಿ ಸಿಕ್ಕಾಪಟ್ಟೆ ಚೆನ್ನಾಗಿ ಆಡ್ತಾರಪ್ಪ, ಭಾಳ ಅದ್ಭುತವಾಗಿ ಕ್ವಾಟ್ಲೆ ಕೊಡ್ತಾರೆ, ಒಂದು ರೀತಿಯಾಗಿ ಎಂಟರ್ಟೈನ್ಮೆಂಟ್ ಕೊಡ್ತಾರೆ ಅಂತಂದರೆ ಯಾರೂ ಕೂಡ ಇಲ್ಲ. ಯಾಕೆ ಅಂತಂದರೆ ಅವರವರ ವೈಯಕ್ತಿಕವಾಗಿ ಬಿಟ್ಟು ಎಲ್ಲೂ ಕೂಡ ಹೊರಗೆ ಬದುಕ್ತಾನೇ ಇಲ್ಲ. ಸೊ ಸೀರಿಯಲ್ಗಳಾಗಿರ್ಬೋದು, ಸಿನಿಮಾಗಳಾಗಿರ್ಬೋದು, ನಾಯಕ ನಟರಾಗಿರ್ಬೋದು, ಮಾಡೆಲ್ಗಳಾಗಿರ್ಬೋದು, ಬೇರೆ ಬೇರೆ ರೀತಿಯಾಗಿ ಅವರು ಬದುಕುವಂಥ ಕೆಲಸವನ್ನು ಬಿಗ್ ಬಾಸ್ ಮನೆಯಲ್ಲಿ ಮಾಡ್ತಾ ಇದ್ದಾರೆ. ಸೊ ಅವ್ರದೇ ಸ್ಟ್ಯಾಂಡ್ ಮೂಲಕ ಅವರು ಬದುಕ್ತಾ ಇದ್ದಾರೆ. ಬಟ್ ಗಿಲ್ಲಿ ಈ ರೀತಿ ಇಲ್ಲ. ಎಲ್ಲಿ ಸ್ಟ್ಯಾಂಡ್ ತೊಗೋಬೇಕು ಸ್ಟ್ಯಾಂಡ್ ತೊಗೋತಾ ಇದ್ದಾನೆ, ಯಾರ ಜೊತೆ ಮಾತಾಡಬೇಕು ಮಾತಾಡ್ತಾ ಇದ್ದಾನೆ, ಯಾರಿಗೆ ಕ್ವಾಟ್ಲೆ ಕೊಡಬೇಕು ಕೊಡ್ತಾ ಇದ್ದಾನೆ, ಯಾರಿಗೆ ನಾಮಿನೇಟ್ ಮಾಡಬೇಕು ನಾಮಿನೇಟ್ ಮಾಡ್ತಾ ಇದ್ದಾನೆ. ಸೊ ಅಷ್ಟರ ಮಟ್ಟಿಗೆ ಎಲ್ಲವೂ ಕೂಡ ಅರಿತುಕೊಂಡು ಒಂದು ಕಡೆ ಬಿಗ್ ಬಾಸ್ ಹಿಂಗೆ ಗುರು. ಸೊ ವ್ಯಕ್ತಿತ್ವಗಳ ಆಟ ಅಂತಂದಾಗ ಬಿಗ್ ಬಾಸ್ ಮನೆಯಲ್ಲಿ ನಾವು ನಮ್ಮ ವ್ಯಕ್ತಿತ್ವ ಏನು ಅನ್ನೋದನ್ನ, ಸೊ ರಿಯಾಲಿಟಿ ಶೋ ಅಂತಂದ್ರೆ ರಿಯಲ್ ಆಗಿ ನಾವು ಲೈಫಲ್ಲಿ ಏನಾಗುತ್ತೆ, ನಾವು ಹೇಗಿದ್ದೀವಿ ಅದನ್ನ ತೋರಿಸೋದಕ್ಕೆ ನಾವು ರಿಯಾಲಿಟಿ ಶೋ ಅಂತ ಕರಿತೀವಿ. ಸೊ ಆ ರಿಯಾಲಿಟಿ ಶೋ ಅಲ್ಲಿ ತನಗೆ ತಾನು ತೊಡಗಿಸಿಕೊಂಡು ಅದ್ಭುತವಾಗಿ ಆಡ್ತಾ ಇರುವಂಥ ಏಕೈಕ ವ್ಯಕ್ತಿ ಅಂತಂದರೆ ಅದು ಗಿಲ್ಲಿನೇ. ಸೊ ಗಿಲ್ಲಿಯ ಬೆನ್ನಿಗೆ ಸಾಕಷ್ಟು ಜನ ನಿಲ್ಲುವಂಥ ಕೆಲಸ ಮಾಡ್ತಾ ಇದ್ದಾರೆ. ಸಂಗೀತ ಶೃಂಗೇರಿ ಆಗಿರ್ಬೋದು, ಗೌತಮಿ ಜಾಧವ್ ಅವರಾಗಿರ್ಬೋದು, ಹಳೆ ಸೀಸನ್ 11ರ ಏನು ಸ್ಪರ್ಧಿಗಳಿದ್ದಾರೆ, ಎಲ್ಲರೂ ಕೂಡ ಒಂದಿಷ್ಟು ಹೆಸರುಗಳು ಹೇಳ್ತಾ ಹೋದರೆ ಸಿಕ್ಕಾಪಟ್ಟೆ ಜನ ಗಿಲ್ಲಿಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ. ಯಾಕೆ ಅಂತಂದರೆ ಅಷ್ಟು ಅದ್ಭುತವಾಗಿ ಆಡ್ತಾ ಇದ್ದಾರೆ. ತನ್ನ ವ್ಯಕ್ತಿತ್ವ ಏನು ಅನ್ನುವಂಥದ್ದು, ಯಾಕಂದರೆ ಇದೇ ನಗಿಸ್ಕೊಂಡು ಎಂಟರ್ಟೈನ್ಮೆಂಟ್ ಮಾಡಿಕೊಂಡು, ಹೌದಪ್ಪ ನಾನು ಎಲ್ಲರನ್ನ ಖುಷಿ ಪಡಿಸ್ಬೇಕು ಅನ್ನುವಂಥ ಲೆಕ್ಕಾಚಾರದಲ್ಲೇ ಸೋಷಿಯಲ್ ಮೀಡಿಯಾದಲ್ಲಿ ತನ್ನದೇ ಆದಂಥ ಟ್ರೆಂಡ್ ಸೃಷ್ಟಿ ಮಾಡಿದವನು. ಸೊ ಗಿಲ್ಲಿ ಡೈಲಾಗ್ ವಿಚಾರಕ್ಕೆ ಆಗಿರ್ಬೋದು, ಏನೇ ವಿಚಾರ ಬಂದರೂ ಕೂಡ ಬಹಳ ಅದ್ಭುತವಾಗಿ ಆನ್ ದ ಸ್ಪಾಟ್ ಅಲ್ಲೇ ಇದ್ದಂಗೆ. ಸೊ ಸಾಕಷ್ಟು ಜನರಿಗೆ ಹೆಂಗಾಗ್ತಾ ಇದೆ ಅಂತಂದರೆ ಬಿಗ್ ಬಾಸ್ ಮನೆಯಲ್ಲಿ ಇದ್ದಂಗೆ ಹೇಳ್ತಾ ಇದ್ದಾನೆ. ಅದಕ್ಕೋಸ್ಕರ ಗಿಲ್ಲಿ ಒಂದು ರೀತಿಯಾಗಿ ಟಾರ್ಗೆಟ್ ಆಗ್ತಾ ಇದ್ದಾನೆ. ಸೊ ಗಿಲ್ಲಿನ ಟಾರ್ಗೆಟ್ ಮಾಡ್ತಾ ಇರೋದು ಯಾಕೆ? ಸೊ ಎಲ್ಲೂ ಕೂಡ ಸೀರಿಯಸ್ ಆಗಿರೋದಿಲ್ಲ, ಎಲ್ಲಿ ಮಾತಾಡಬೇಕು ಅಲ್ಲಿ ಮಾತಾಡೋದಿಲ್ಲ, ಎಲ್ಲಿ ಸ್ಟ್ಯಾಂಡ್ ತೆಗೆದುಕೊಳ್ಳೋದಿಲ್ಲ ಅನ್ನುವಂಥ ಲೆಕ್ಕಾಚಾರದಲ್ಲಿ. ಸೊ ನಿಜವಾಗ್ಲೂ ಬಿಗ್ ಬಾಸ್ ಮನೆಯಲ್ಲಿ ಆಡ್ತಾ ಇರುವಂಥದ್ದು, ಎಲ್ಲಿ ಸ್ಟ್ಯಾಂಡ್ ತೆಗೆದುಬೇಕು ಅಲ್ಲಿ ತಗೋತಾ ಇರುವಂಥದ್ದು, ಬಿಗ್ ಬಾಸ್ ಅನ್ನು ಅರಿತುಕೊಂಡಿರುವಂಥದ್ದು. ವಾರ ಪೂರ್ತಿ ಬಂದಂಥ ಸಂದರ್ಭದಲ್ಲಿ ನಿಜವಾಗ್ಲೂ ಎಲ್ಲರೂ ಕೂಡ ಕೂಗಾಡ್ಕೊಂಡು ಹಾರಾಡ್ಕೊಂಡು ಮಾತಾಡ್ತಾರೆ. ಅದೇ ವೀಕೆಂಡ್ ಬಂದಾಗ ಎಲ್ಲರೂ ಕೂಡ ಸರ್ ಆಯ್ತಣ ಹೂವಣ ಅಂತ ನೋರೇ ಇದ್ದಾರೆ. ಸೊ ಹಾಗಾಗಿ ಇಲ್ಲಿಯ ವ್ಯಕ್ತಿತ್ವ ಅಂತ ಅಂದಾಗ ನಿಜವಾಗ್ಲೂ ಕೂಡ ಅವರ ವ್ಯಕ್ತಿತ್ವವನ್ನು ಎಲ್ಲರೂ ಕೂಡ ಮೆಚ್ಕೊಳ್ತಾ ಇದ್ದಾರೆ, ಬಹಳ ಅದ್ಭುತವಾಗಿ ಆಡ್ತಾ ಇದ್ದಾರೆ ಅನ್ನುವಂಥ ಕಾರಣದಿಂದಾಗಿ ನೋಡೋಣ ಬಿಗ್ ಬಾಸ್ ಸೀಸನ್ ಈ ಬಾರಿ ವಿನ್ನರ್ ಯಾರಾಗ್ತಾರೆ ಅನ್ನುವಂಥದ್ದು.
ನಮಗೆ ಒಂದಿಷ್ಟು ಅಭಿಮಾನಿಗಳ ಸಂಘ ನೋಡ್ತಾ ಹೋದಾಗ, ಅಭಿಮಾನಿಗಳ ಪಾಪ್ಯುಲಾರಿಟಿ ನೋಡ್ತಾ ಹೋದಾಗ ಎಲ್ಲರೂ ಕೂಡ ನಮ್ಗೆ ಅನ್ನಿಸ್ಕೊಳ್ತಾ ಇರುವಂಥದ್ದು ಗಿಲ್ಲಿನೇ ಈ ಬಾರಿ ವಿನ್ ಅನ್ನುವಂಥ ಮಾತುಗಳು. ಸೊ ಬಟ್ ಹೇಳೋಕ್ಕಾಗೋದಿಲ್ಲ, ಲಾಸ್ಟ್ ಮೂಮೆಂಟ್ನಲ್ಲಿ ಏನಾದರೂ ಕೂಡ ಬದಲಾವಣೆ ಆದರೂ ಕೂಡ ಆಗಬಹುದು, ಅಥವಾ ಆ ಸೀಸನ್ ಆ ವಾರದಲ್ಲಿ ಯಾರಾದರೂ ಕೂಡ ಜನರ ಮನವನ್ನು ಯಾರಾದರೂ ಕೂಡ ಒಲಿಸಬಹುದು. ಸೊ ಹಾಗಾಗಿ ಏನು ಕೂಡ ಆದರೂ ನೋಡೋಣ ಏನಾಗುತ್ತೋ ಏನು ಕತೆನೋ. ಎಸ್, ಇದಾಗಿತ್ತು ಇವತ್ತಿನ ವಿಶೇಷ. ನಿರಂತರ ಸುದ್ದಿಗೆ ನೋಡ್ತಾ ಇರಿ ರೆಬಲ್ ಟಿವಿ.